ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಕರ್ನಾಟಕ ಸರ್ಕಾರದಿಂದ ಬಿಡಲಾಗಿರುವಂಥ BCWD ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ನಲ್ಲಿ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗೆ ಯಾವ ರೀತಿ ಅರ್ಜಿನ ಹಾಕೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಕೌಂಟು ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಮತ್ತು ಲಾಸ್ಟ್ ಫೈನಲ್ ಸಬ್ಮಿಟ್ ಮಾಡೋವರೆಗೂ ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವ ರೀತಿ ನೀವು ಹಾಸ್ಟೆಲ್ನ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ರೀತಿ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು, ಫೈನಲ್ ಸಬ್ಮಿಷನ್ ಮಾಡೋದು ಹೇಗೆ, ಪ್ರತಿಯೊಂದು ಕೂಡ ಈ ವಿಡಿಯೋನಲ್ಲಿ ನೀವು ನೋಡ್ಬೋದು. ಇದು ಪ್ರೀ ಮೆಟ್ರಿಕ್ಗೆ ಮತ್ತು ಪೋಸ್ಟ್ ಮೆಟ್ರಿಕ್ಗೆ ಲಾಸ್ಟ್ ಡೇಟ್ ಬಂದು ಪ್ರೀ ಮೆಟ್ರಿಕ್ಕಿಗೆ ಅಂದರೆ 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಯಾರೆಲ್ಲ ಓದ್ತಾರೆ ಅಂಥವ್ರಿಗೆ ಇದೇ ತಿಂಗಳು 8ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ. ಇನ್ನು ಪೋಸ್ಟ್ ಮೆಟ್ರಿಕ್ಗೆ 10th ಪಾಸ್ ಆದಂಥದ್ದು ಪ್ರತಿಯೊಬ್ಬರು ITI, ಡಿಪ್ಲೊಮೊ, ಡಿಗ್ರಿ, ಪೋಸ್ಟ್ ಡಿಗ್ರಿ ಮಾಡೋ ಅಂಥ ವಿದ್ಯಾರ್ಥಿಗಳು ಕೂಡ ಅಪ್ಲೈನ ಮಾಡ್ಬೋದು. ಅವ್ರಿಗೂ ಕೂಡ ಇದೇ ತಿಂಗಳು 15ಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಬನ್ನಿ ಯಾವ ರೀತಿ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಫಸ್ಟಾಗಿ ನೋಡೋಣ. ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ನಿಮ್ಮ ಫೋನಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು ಗೂಗಲಲ್ಲಿ ನೋಡ್ತಾ ಇಲ್ಲ BCWD ಹಾಸ್ಟೆಲ್ ಪೋರ್ಟಲ್ ಅಂತಲೇ ಹಾಕಿ ಸರ್ಚ್ ಕೊಡಿ. ಈ ಥರ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. BCWD ಹಾಸ್ಟೆಲ್ ಪೋರ್ಟಲ್ ಅಂತ ಅಂದ್ಬಿಟ್ಟು ಈ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ನು ಹಾಕಬೇಕಾಗತ್ತೆ. ಫಸ್ಟಾಗಿ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಟೆಪ್ ಬೈ ಸ್ಟೆಪ್ ಯಾವಾಗ ಏನು ಎಲ್ಲ ಡೀಟೇಲ್ ಕೊಡಲಾಗಿದೆ. ಲಾಸ್ಟ್ ಡೇಟು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಪ್ರೀ ಮೆಟ್ರಿಕ್ಗೆ ಮತ್ತು ಪೋಸ್ಟ್ ಮೆಟ್ರಿಕ್ಗೆ. ಇವಾಗ ಲಾಸ್ಟಲ್ಲಿ ಬಂದರೆ ಅಪ್ಲೈ ಫಾರ್ 5 ಈಸಿ ಸ್ಟೆಪ್ಸ್ ಅಂತ ಅಂದ್ಬಿಟ್ಟು 5 ಈಸಿ ಸ್ಟೆಪ್ನು ಕೂಡ ಇಲ್ಲಿ ತೋರಿಸಲಾಗಿದೆ. ಯಾವ್ಯಾವ ಸ್ಟೆಪ್ಪು ನೀವು ಫಾಲೋ ಮಾಡಬೇಕಾಗತ್ತೆ ಅಪ್ಲೈ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಇದರಲ್ಲಿ ನೀವು ಪೋಸ್ಟ್ ಮೆಟ್ರಿಕ್ ಅಂತಿದೆ, ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಅಂತ ಅಂದ್ಬಿಟ್ಟು ಪೋಸ್ಟ್ ಮೆಟ್ರಿಕನ್ನು ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಆಗಿದ ತಕ್ಷಣ ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕೇಳುತ್ತೆ ನಿಮ್ಮ ಹತ್ರ ID ಇದೆಯೋ ಇಲ್ವೋ ಅಂತ, ನಿಮ್ಮ ಅಕೌಂಟ್ ಇದೆಯೋ ಇಲ್ವೋ, ಅಕೌಂಟ್ ಕ್ರಿಯೇಟ್ ಆಗಿದೆಯೋ ಇಲ್ವೋ ಅಂತ. ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದಾಗ ನೋ ಅಂತ ಕೊಡಬೇಕಾಗತ್ತೆ. ನನ್ನ ಹತ್ರ ಇದೆ ಆಲ್ರೆಡಿ, ನಿಮಗೆ ತೋರಿಸೋದಕ್ಕೆ ನೋಡ್ತಾ ಇದ್ದೀನಿ. ನೋ ಅಂತ ಕೊಟ್ಟಿನಿ. ನೋ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇದ್ದಲ್ಲ ಈ ಥರ ಖಾತೆಯನ್ನು ಸುಧಿಸಿ ಅಂತ ತೋರಿಸ್ತದೆ ಅಕೌಂಟ್ ಕ್ರಿಯೇಟ್ ಅಂತ ಅಂದ್ಬಿಟ್ಟು. ಇಲ್ಲಿ ನಿಮ್ಮ ಸ್ಟೂಡೆಂಟ್ ಅಕೌಂಟ್ನ ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕಾಗತ್ತೆ. ಯಾರು ಸ್ಟೂಡೆಂಟ್ ಅಪ್ಲಿಕೇಶನ್ ಆಗ್ತಾ ಇರಲ್ಲ ಹಾಸ್ಟೆಲ್ಗೆ ಅವರ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಇಲ್ಲ ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂತಂದರೆ ಅಲ್ಲಿ ತೋರಿಸ್ಬಿಡುತ್ತೆ. ಇಲ್ಲಿ ನೋಡ್ಬೋದು ಅಕೌಂಟ್ ನಂಬರ್, ಇಲ್ಲ ಆಧಾರ್ ನಂಬರ್ನ ಹಾಕ್ತಾಯಿದ್ದೀನಿ. ಆಧಾರ್ ನಂಬರ್ನ ಹಾಕಿ ಇಲ್ಲಿ ಕ್ಲಿಕ್ ಟು ಪ್ರೊಸೀಡ್ ಅಂತ ಇದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟ್ ಐಡೆಂಟಿಫೈ ವೆರಿಫಿಕೇಷನ್ ಸರ್ವಿಸ್ ಅಂತ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರೋ ಥರ ಹೆಸರನ್ನ ಮತ್ತು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಇದನ್ನು ಸೇಮ್ ನಿಮ್ಮ ಪೋರ್ಟಲ್ SSP ಯಾರೆಲ್ಲ ಅಪ್ಲೈ ಮಾಡಿರ್ತಾರಲ್ಲ ಸ್ಕಾಲರ್ಶಿಪ್ಗೆ ಸೇಮ್ ID ಆಗಿರುತ್ತೆ. ಯಾರೆಲ್ಲ ಅಪ್ಲೈ ಮಾಡಿರ್ತಾರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರೆ ಅದೇ ಸೇಮ್ ID ಬಂದುಬಿಡುತ್ತೆ. ಸೇಮ್ ಅದೇ IDನೇ ಇಲ್ಲಿ ಪ್ರೊಸೀಡ್ ಮಾಡಬೇಕಾಗುತ್ತೆ, ಪ್ರೊಸೆಸ್ ಆಗುತ್ತೆ. ಈಗ ಇನ್ನೂ ಕ್ರಿಯೇಟ್ ಆಗದೆ ಇದ್ದರಿಂದ ಹೆಸರು ಹಾಕ್ಕೊತಾ ಇದ್ದೀನಿ, ಇಲ್ಲ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊತಾ ಇದ್ದೀನಿ. ಈ ಚೆಕ್ ಬಾಕ್ಸ್ ಇದೆಯಲ್ಲ ಅಗ್ರಿ ಅಂತ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ನ ಮಾಡಿ ಸಬ್ಮಿಟ್ ಅನ್ನೋ ಆಪ್ಷನ್ ನೋಡ್ತಾ ಇಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಇವಾಗ ಸಬ್ಮಿಟ್ ಮಾಡಿದ್ದೀನಿ. ಸಬ್ಮಿಟ್ ಆಗಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಬಂದರೆ ಇಲ್ಲಿ ಅಕೌಂಟ್ ಕ್ರಿಯೇಟ್ ಡೀಟೇಲ್ಸ್ನ, ಕಾಂಟ್ಯಾಕ್ಟ್ ಡೀಟೇಲ್ಸ್ನ, ವಿವರಗಳನ್ನ ಹಾಕೋಬೇಕಾಗತ್ತೆ. ಇಲ್ಲಿ ಫಸ್ಟಾಗಿ ನಿಮ್ಮ ಜೆಂಡರ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಯಾವ ಜೆಂಡರ್, ಮೇಲೋ ಫಿಮೇಲೋ ಇಲ್ಲ ಅದರ್ಸ್ ಅಂತ ಇದೆ, ಯಾವುದೊಂದು ಹಾಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮ್ಮ ಇಮೇಲ್ ID ಆಪ್ಷನಲ್ ಆಗಿರುತ್ತೆ, ಕೊಟ್ಟರೆ ಒಳ್ಳೆಯದು. ಇಮೇಲ್ IDನ ಕೊಡಬೇಕಾಗತ್ತೆ, ಇವು ಕೊಟ್ಟರೆ ಒಳ್ಳೆಯದು ಕೂಡ. ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್ನ ಕೊಡಿ, ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಮೇಲ್ ID ಕೊಟ್ಟು ಇಲ್ಲಿ ಸಲ್ಲಿಸಿ ಅನ್ನೋ ಆಪ್ಷನ್ ನೋಡ್ತಾ ಇದ್ದಲ್ಲ, ಸಲ್ಲಿಸಿ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಮೊಬೈಲ್ ನಂಬರ್ನೆಲ್ಲ ಹಾಕಿ ಸಲ್ಲಿಸಿ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೊಂದು OTP ಹೋಗುತ್ತೆ, ಜನ್ರೇಟ್ ಆಗುತ್ತೆ. ಏನು ಮೊಬೈಲ್ ನಂಬರ್ ಅಲ್ಲಿ ಟೈಪ್ ಮಾಡಿದ್ದಲ್ಲ ಅದೇ ನಂಬರ್ಗೆ ಒಂದು 4 ನಂಬರ್ಸ್ ಆದಂಥ OTP ಹೋಗಿರುತ್ತೆ. ಆ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ನ ಮಾಡ್ಕೊಂಡು ಸಲ್ಲಿಸಿ ಅನ್ನೋ ಆಪ್ಷನ್ ನೋಡೋದಲ್ಲ, ಸಲ್ಲಿಸಿ ಮೇಲೆ ಇಲ್ಲಿ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಅಕೌಂಟ್ ಕ್ರಿಯೇಟ್ ಆಗಿದೆ. ಇಲ್ಲಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಪಾಸ್ವರ್ಡ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿಗೆ ತೋರಿಸಲಾಗಿದೆ. ಈ ರೀತಿ ನೀವು ಅಕೌಂಟ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಕ್ಯಾಪಿಟಲ್ ಲೆಟರ್ಸು, ಸ್ಮಾಲ್ ಲೆಟರ್ಸು, ನಂಬರ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಷ್ಟು ಮಿಕ್ಸ್ ಆಗಿ 8 ಅಕ್ಷರಗಳ ಮೇಲೆ ಇರಬೇಕಾಗತ್ತೆ. ಆ ನಂಬರ್ನ ಇಲ್ಲಿ ಪಾಸ್ವರ್ಡ್ನ ಫಸ್ಟ್ ಕ್ರಿಯೇಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಸೇಮ್ ಕನ್ಫರ್ಮ್ ಪಾಸ್ವರ್ಡ್ನ ಏನು ನೀವು ಮೇಲೆ ಹಾಕ್ಕೊಂಡಿದ್ದೀರಿ ಇವಾಗ ಕ್ರಿಯೇಟ್ ಮಾಡ್ಕೊತಾ ಇರಲ್ಲ ಪಾಸ್ವರ್ಡು, ಅದೇ ಪಾಸ್ವರ್ಡ್ನ ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡಲ್ಲೂ ಸೇಮ್ ಅದೇ ಪಾಸ್ವರ್ಡ್ನ ಹಾಕ್ಕೊಂಡು ಸಲ್ಲಿಸಿ ಅನ್ನೋ ಆಪ್ಷನ್ ನೋಡ್ತಾ ಇರಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಈಗ ಸೇವ್ ಆಗಿ ಸಕ್ಸಸ್ಫುಲ್ ಆಗುತ್ತೆ. ವಾಪಸ್ ಇವಾಗ ಬಂದರೆ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಲಾಗಿನಲ್ಲಿ ಇಲ್ಲಿ ನೋಡ್ತಾ ಲಾಗಿನಲ್ಲಿ ನಿಮ್ಮ ID ಏನು ಕ್ರಿಯೇಟ್ ಆಗಿರುತ್ತೆ ಲಾಗಿನ್ IDನ ಹಾಕ್ಕೋಬೇಕಾಗತ್ತೆ. ಲಾಗಿನ್ IDನ ಹಾಕ್ಕೊಂಡು SSP ನಂಬರ್ ಬಂದಿರುತ್ತೆ ನಿಮ್ಮ ಫೋನ್ಗೆ, ಅಲ್ಲಿ ನೋಡ್ಕೊಂಡು ಇಲ್ಲಿ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ
ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿದ್ದೀರಲ್ಲ ಪಾಸ್ವರ್ಡ್ನ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಕ್ಯಾಪ್ಚರ್ ಕೋಡ್ ಯಾವ ರೀತಿ ಕಾಣ್ತಿದ್ದಿಲ್ಲ ಆ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಎಂಟರ್ನ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಡೈರೆಕ್ಟಾಗಿ ನನಗೆ ಈ ಪೇಜ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಡೈರೆಕ್ಟ್ ನಿಮಗೆ ಲಾಗಿನ್ ಪೇಜ್ ಕೂಡ ಓಪನ್ ಆಗುತ್ತೆ. ವೆಬ್ಸೈಟ್ ಪೇಜ್ ಲಿಂಕ್ ಕೂಡ ಎರಡೂ ಕೂಡ ಹಾಕಿರ್ತೀನಿ. ಈಗ ಲಾಗಿನ್ ಆಗಿದೆ, ಲಾಗಿನ್ ಅಂತ ಕೊಟ್ಟಿದ ತಕ್ಷಣ ಇವಾಗ ಲಾಗಿನ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಲಾಗಿನ್ ಆದಮೇಲೆ ಇಲ್ಲಿ ಫಸ್ಟಾಗಿ ಅಪ್ಲೈ ಫಾರ್ ದ ಹಾಸ್ಟೆಲ್ ಅಂತ ಇದಿಲ್ಲ, ಹೋಮ್ ಪಕ್ಕದಲ್ಲಿ ಫಸ್ಟ್ ಒಂದು ಮೇಲ್ಗಡೆ ಇಲ್ಲಿ ಫಸ್ಟಾಗಿ ಅಪ್ಲೈ ಫಾರ್ ದ ಹಾಸ್ಟೆಲ್ ಅಂತ ಇದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಸ್ಟೂಡೆಂಟ್ ಕನ್ಸೆಂಟ್ ಅಂತ ಕೇಳ್ತಾ ಇದೆ. ಇಲ್ಲಿ ಫಸ್ಟಾಗಿ ಇಲ್ಲಿ ಕೇಳ್ತದಲ್ಲ, ಫಸ್ಟಲ್ಲೇ ನಿಮ್ಗೆ ಹೇಳಿದೆ ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ನೀವು ಅಪ್ಲೈ ಮಾಡ್ತಾ ಇದ್ದು ಅಂತ ಅಂದ್ಬಿಟ್ಟು. ಪ್ರೀ ಮೆಟ್ರಿಕ್ ಅಂದರೆ 6th ಇಂದ 10th ಒಳಗಡೆ ಇದ್ದವ್ರಿಗೂ ಪ್ರೀ ಮೆಟ್ರಿಕ್ ಅಂದ್ಬಿಟ್ಟು, ಪೋಸ್ಟ್ ಮೆಟ್ರಿಕ್ ಅಂದರೆ 10th ಆಫ್ಟರ್ 10th ಯಾರೆಲ್ಲ ಕ್ಲಾಸಸ್ ಆದಮೇಲೆ ನೀವು ಅಪ್ಲೈ ಮಾಡ್ತಾ ಇರೋ ಮಕ್ಕಳು ಅವರೆಲ್ಲ ಪೋಸ್ಟ್ ಮೆಟ್ರಿಕ್ ಆಗಿರುತ್ತೆ. ITI ಡಿಪ್ಲೊಮೊ ಡಿಗ್ರಿ ಯಾವುದೇ ಆದಂಥ ನೀವು ಕೋರ್ಸ್ ಓದ್ತಿದ್ರು ಕೂಡ ಪೋಸ್ಟ್ ಮೆಟ್ರಿಕ್ ಆಗಿರುತ್ತೆ. ಇಲ್ಲಿ ನಾನು ಪೋಸ್ಟ್ ಮೆಟ್ರಿಕ್ ಅಪ್ಲೈ ಮಾಡ್ತಾ ಇದ್ದೆ, ಪೋಸ್ಟ್ ಮೆಟ್ರಿಕ್ ಅಂತ ಕ್ಲಿಕ್ನ ಮಾಡಿ. ಇಲ್ಲಿ ಚೆಕ್ ಬಾಕ್ಸ್ ಏನು ನೋಡ್ತಿಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ಕ್ಲಿಕ್ ಆಗಿ ಸೇವ್ ಆಗಿದೆ, ಸಬ್ಮಿಟ್ ಆಗಿದೆ ಸಕ್ಸಸ್ಫುಲ್ ಆಗಿ. ಇವಾಗ ನೆಕ್ಸ್ಟ್ ಬಂದರೆ ಇವಾಗ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇಲ್ಲ ಇಲ್ಲಿ 4 ಸ್ಟೆಪ್ಗಳಿದೆ. 4 ಸ್ಟೆಪ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ಸ್ಟೆಪ್ 1, 2, 3, 4 ಅಂತ 4 ಸ್ಟೆಪ್ ಇದೆ. 4 ಸ್ಟೆಪ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ಫಸ್ಟಲ್ಲಿ ಸ್ಟೂಡೆಂಟು, ಕ್ಯಾಸ್ಟು, ಪರ್ಸ್ನಲ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಆಮೇಲೆ ಸ್ಟಡಿ ಅಕಾಡೆಮಿಕ್ ಡೀಟೇಲ್ಸ್ನ ಫಸ್ಟಾಗಿ ಅಪ್ಲೈ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿನೇ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಇಲ್ಲಿ SLC ಡೀಟೇಲ್ಸ್ ಅಂತ ಅಂದ್ಬಿಟ್ಟು ಓಪನ್ ಆಗಿದೆ. SLC ಡೀಟೇಲ್ಸಲ್ಲಿ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ನಿಮ್ಮ ಮೆಟ್ರಿಕ್ ಇವಾಗ ಇಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಂತ ಕೇಳ್ತಾರೆ. ಅಂದರೆ ನೀವು ಪೋಸ್ಟ್ ಮೆಟ್ರಿಕ್ ಅಂತ ಚೇಂಜ್ ಮಾಡ್ಕೊಂಡಿಲ್ಲ, ಅದೇನು ಚೇಂಜ್ ಮಾಡಬೇಕು ಎಸ್ ಅಂತ ಕೊಟ್ಟಾಗ ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಪ್ರೀ ಮೆಟ್ರಿಕ್ ಏನು ಮಾಡೋಂಗಿದೆ, ಇಲ್ಲ ಅಂದರೆ ನೋ ಅಂತ ಕೊಟ್ಟು ನೋ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ನಿಮಗೆ ನೆಕ್ಸ್ಟು SLC ಡೀಟೇಲ್ಸ್ ಕೇಳ್ತಾ ಇದೆ. 10th ಡೀಟೇಲ್ಸ್ ನೀವು ಯಾವ ಬೋರ್ಡಲ್ಲಿ ಓದಿದ್ದೀರಾ ಅನ್ನೋದನ್ನ ಆಪ್ಷನ್ನ ಕೇಳ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು 10th SLC CBSEನೋ ICSEನೋ ಇಲ್ಲ ಸ್ಟೇಟ್ ಅಂತ ಕೇಳ್ತಾ ಇದೆ. ಅದರ್ ಸ್ಟೇಟ್ ಅಂತ ಅಂದ್ಬಿಟ್ಟು ನೀವು ಯಾವುದು ಓದಿದ್ದೀರಾ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಾನು SLC ಅಂತ ಅಂದ್ಬಿಟ್ಟು ಫಸ್ಟ್ ಒಂದು ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಆದಮೇಲೆ ಇಲ್ಲಿ ನೋಡ್ತಾ ಇದೆ ರಿಜಿಸ್ಟ್ರೇಷನ್ ನಂಬರ್ನ ಕೇಳ್ತಾ. ನಿಮ್ಮ SLC ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತಲ್ವ ಆ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಎಂಟರ್ ಮಾಡಿ ಇಲ್ಲಿ ಗೆಟ್ ಅಂತ ಇದೆ, ಗೆಟ್ ಡೇಟಾ ಅಂತ ಅಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ SLCಯಲ್ಲಿರೋಂಥ ಡೀಟೇಲ್ಸನ್ನು ನಿಮ್ಮ ಹೆಸರು ಮತ್ತು ಪಾಸಿಂಗ್ ಇಯರು ಮತ್ತು ಡೇಟ್ ಆಫ್ ಬರ್ತ್ ಇಷ್ಟು ಕೂಡ ಇಲ್ಲಿ ಡೀಟೇಲ್ ಪೀಚ್ ಆಗಿ ಬರುತ್ತೆ. ಎಲ್ಲ ವೆರಿಫೈ ಮಾಡಿಕೊಂಡು ಇಲ್ಲಿ ಸೇವ್ SLC ಡೀಟೇಲ್ಸ್ ಅಂತ ಕೆಳಗಡೆ ನೋಡ್ತಾ ಇರಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಎಲ್ಲ ಕರೆಕ್ಟಾಗಿದೆ ಅಂದಾಗ ಸೇವ್ ಡೀಟೇಲ್ಸ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ ಸಕ್ಸಸ್ಫುಲ್ ಆಗಿ. ನಿಮ್ಮ SLC ಡೀಟೇಲ್ಸ್ ಎಲ್ಲ ಸೇವ್ ಆಗುತ್ತೆ ನೋಡೋದಲ್ಲ. ಇವಾಗ ಈಗ ಇಲ್ಲಿ ನೆಕ್ಸ್ಟ್ ನಿಮಗೆ ಕ್ಯಾಸ್ಟ್ ಮತ್ತು ಇನ್ಕಮ್ ಡೀಟೇಲ್ನ ಕೇಳ್ತಾ ಇದೆ. ಕ್ಯಾಸ್ಟ್ ಮತ್ತು ಇನ್ಕಮ್ ಡೀಟೇಲ್ಸಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಇಟ್ಕೊಂಡು ಅಪ್ಲೈನ ಮಾಡಬೇಕಾಗತ್ತೆ. ಫಸ್ಟಾಗಿ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕು ನೀವು ಯಾವ ಕ್ಯಾಸ್ಟ್ ರಿಲಿಜನ್ಗೆ ಸೇರ್ತೀರ ಅಂತ. ಹಿಂದೂ, ಮುಸ್ಲಿಮ್, ಕ್ರಿಶ್ಚಿಯನ್ನ, ಸಿಖ್ ಯಾವುದು ಅನ್ನೋದನ್ನ, ಜೈನ ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಹಿಂದೂ ಅಂತ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಕ್ಯಾಟಗರಿ ಕೇಳ್ತದೆ. ಕ್ಯಾಟಗರಿಯಲ್ಲಿ ನೀವು ಯಾವ SC ST ಕ್ಯಾಟಗರಿ 1 ಕ್ಯಾಟಗರಿ 2 ಯಾವುದಕ್ಕೆ ಸೇರ್ತೀರ ಅನ್ನೋದನ್ನ ಇಲ್ಲಿ ಮೆನ್ಷನ್ನ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ನ ಮಾಡ್ಕೊಳ್ಳಿ. ಎಲ್ಲ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ಕೆಳಗಡೆ ನಿಮ್ಮ ಸರ್ಟಿಫಿಕೇಟ್ ನಂಬರ್ ಏನಿರುತ್ತಲ್ಲ RD ನಂಬರ್ ಅಂತ ಇರುತ್ತೆ. ಸರ್ಟಿಫಿಕೇಟ್ ನಂಬರ್ RD ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. RD ನಂಬರ್ ಅಲ್ಲಿ ಏನಿರುತ್ತಲ್ಲ ಆ ನಂಬರ್ನ ಇಲ್ಲಿ ಎಂಟರ್ನ ಮಾಡಿಕೊಂಡು ಚೆಕ್ ಅನ್ನೋದ್ರ ಮೇಲೆ ಡೀಟೇಲ್ಸ್ನ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ವೆರಿಫೈ ಆಗಿ ಬರುತ್ತೆ. SC ST ಆದರೆ ಕ್ಯಾಸ್ಟ್ ಮತ್ತು ಇನ್ಕಮ್ ಬೇರೆ ಬೇರೆ ಇರುತ್ತೆ. ಕ್ಯಾಟಗರಿ 2, 1 ಅಂತ ಇದ್ದರೆ ಅವ್ರಿಗೆಲ್ಲ ಒಂದೇ ಸರ್ಟಿಫಿಕೇಟ್ ಇರುತ್ತೆ, ಅದರಲ್ಲಿ ಎಲ್ಲ ಬಂದಿರುತ್ತೆ. ನೋಡ್ಬೋದು ಚೆಕ್ ಅಂತ ಕೊಟ್ಟಿದ್ದೀನಿ. ಇದರಲ್ಲಿ ನಿಮ್ಮ ಕ್ಯಾಸ್ಟ್ ಜೊತೆಗೆ ನಿಮ್ಮ ಇನ್ಕಮ್ ಕೂಡ ಇಲ್ಲಿ ಮೆನ್ಷನ್ ಆಗಿ ಬಂದಿರುತ್ತೆ. ಇವಾಗ ಇಲ್ಲಿ ಸೇವ್ ಅಂತ ಇದೆಯಲ್ಲ, ಸೇವ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಡೀಟೇಲ್ಸ್ ಎಲ್ಲ ಸೇವ್ ಆಗುತ್ತೆ. ಕ್ಯಾಸ್ಟ್ ಮತ್ತು ಇನ್ಕಮ್ ಡೀಟೇಲ್ಸ್ ಸಕ್ಸಸ್ಫುಲ್ ಆಗಿ ಸೇವ್ ಆಗಿದೆ. ಇವಾಗ ನೆಕ್ಸ್ಟ್ ಬಂದರೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಹಾಕೋಬೇಕಾಗುತ್ತೆ. ಪರ್ಸ್ನಲ್ ಡೀಟೇಲ್ಸಲ್ಲಿ ನೋಡ್ತಾ ಇರ್ಬೋದು ಫಸ್ಟಾಗಿ ನಿಮ್ಮ ಹೆಸರು, ಫಾದರ್ ನೇಮು, ಮದರ್ ನೇಮು, ನಿಮ್ಮ ಫೋನ್ ನಂಬರು, ಇಮೇಲ್ ID ಎಲ್ಲ ಆಲ್ರೆಡಿ ಇಲ್ಲಿ ಪೀಚಾಗಿ ಬಂದಿದೆ ಇಲ್ಲಿ. ಈಗ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕೇಳ್ತಾ ಇದೆ ನಿಮ್ಗೆ ಏನಾದರೂ ಎನಿ ಸ್ಪೆಷಲ್ ಕ್ಯಾಟಗರಿ ಅಂತ ಕೇಳ್ತಾ ಇದೆ. ನೀವೇನಾದರೂ ಬಿಲಾಂಗ್ಸ್ ಟು ಏನಾದರೂ ಎನಿ ಸ್ಪೆಷಲ್ ಕ್ಯಾಟಗರಿ ಅಂತ ಕೇಳ್ತಾ ಇದೆ. ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂತ ಹಾಕಿ. ಅದಾದಮೇಲೆ ಇಮೇಲ್ ID ಹಾಕ್ಕೋಬೇಕಾಗುತ್ತೆ. ನಿಮ್ಮ ಹೋಮ್ ಡಿಸ್ಟ್ರಿಕ್ ಯಾವುದು, ಹೋಮ್ ತಾಲೂಕು ಯಾವುದು ಮತ್ತು ಅಸೆಂಬ್ಲಿ ಯಾವ್ದು ಬರುತ್ತೆ, ಪಿನ್ ಕೋಡ್ನ ಮತ್ತು ಪೂರ್ತಿಯಾಗಿ ಅಡ್ರೆಸ್ ಡೀಟೇಲ್ನ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಮನೆ ಡೋರ್ ನಂಬರ್ ಆಗಿರ್ಬೋದು, ಯಾವ ಏರಿಯಾ ಬರುತ್ತೆ, ಪೋಸ್ಟ್ ಯಾವುದು, ಊರು ಯಾವುದು, ಪ್ರತಿಯೊಂದು ಕೂಡ ಏರಿಯಾ ಎಲ್ಲ ಹಾಕ್ಕೊಂಡು ಅಡ್ರೆಸ್ನ ಟೈಪ್ ಮಾಡ್ಕೋಬೇಕಾಗುತ್ತೆ ಈ ಬಾಕ್ಸಲ್ಲಿ. ಇಷ್ಟು ಟೈಪ್ ಆದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ನೀವು ಡೊಮೆಸಿಲ್ ಆಫ್ ಕರ್ನಾಟಕ ಅಂತ ಕೇಳ್ತಾರೆ. ನೀವು ಕರ್ನಾಟಕದವರೇನ ಇಲ್ಲ ಬೇರೆ ಸ್ಟೇಟಿನ ಬಂದು ಇಲ್ಲಿ ಸೆಲೆಕ್ಟ್ ಆಗಿದೆ ಅಂತ ಕೇಳ್ತಾ ಇದೆ. ನೀವು ಕರ್ನಾಟಕದವರೇ ಆಗಿದ್ದರೆ ಎಸ್ ಅಂತ ಕೊಡಬೇಕಾಗುತ್ತೆ. ಎಸ್ ಅಂತ ಕ್ಲಿಕ್ನ ಮಾಡಿ. ಎಸ್ ಆದಮೇಲೆ ನೆಕ್ಸ್ಟ್ ಬಂದರೆ ನಿಮ್ಮ ಫೋಟೋನ ಅಪ್ಲೋಡ್ನ ಮಾಡಬೇಕಾಗತ್ತೆ. ನಿಮ್ಮ ಫೋಟೋ ಇಲ್ಲಿದೆಯಲ್ಲ ಇಲ್ಲಿ ಕೇಳ್ತಾ ಇದೆ. ನಿಮ್ಮ ಚೂಸ್ ಫೈಲ್ ಅಂತ ಇದೆಯಾ, ಚೂಸ್ ಫೈಲ್ ಮೇಲೆ ಕ್ಲಿಕ್ನ
ಮಾಡಿ ಫೋಟೋನ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಅಪ್ಲೋಡ್ನ ಮಾಡ್ಕೊಂಡು ಅದಾದಮೇಲೆ ಅಪ್ಲೋಡ್ ಅಂತ ಕೊಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಮೊಬೈಲ್ ನಂಬರ್ನ ಕೇಳ್ತಾರೆ. ಇಲ್ಲಿ ನೋಡ್ಬೋದು ಇವಾಗ ಫೋಟೋನ ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ. ಅಪ್ಲೋಡ್ ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿ ಇವಾಗ ಅಪ್ಲೋಡ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಸಬ್ಮಿಟ್ ಆಗಲ್ಲ, ರೆಡ್ ಮಾರ್ಕಲ್ಲಿ ತೋರಿಸ್ತಾ ಇದೆ ನೋಡ್ಬೋದು. ಅಪ್ಲೋಡ್ ಅಂತ ಇದಿಲ್ಲ, ಫೋಟೋ ಆದಮೇಲೆ ಅಪ್ಲೋಡ್ ಅಂತ ಕೊಟ್ಟಾಗ ನಿಮ್ಮ ಫೋಟೋಸ ಇಲ್ಲಿ ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಗಿದೆ ಅನ್ನೋದ್ಮೇಲೆ ಗ್ರೀನ್ ಕಲರಲ್ಲಿ ತೋರಿಸ್ಬೇಕು. ಅದಾದಮೇಲೆ ಇವಾಗ ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೋಬೇಕು. ಅದು ಪೇರೆಂಟ್ಸ್ ಮೊಬೈಲ್ ನಂಬರ್ ಅಂತ ಕೇಳ್ತಾರೆ. ಪೇರೆಂಟ್ಸ್ ಮೊಬೈಲ್ ನಂಬರ್ನ ಅಲ್ಲಿ ಎಂಟರ್ನ ಮಾಡಿ ಸೆಂಡ್ OTP ಅನ್ನೋ ಆಪ್ಷನ್ ನೋಡ್ತಾ ಇದ್ದಲ್ಲ, ಸೆಂಡ್ OTP ಅಂತ ಮೇಲೆ ಕ್ಲಿಕ್ನ ಮಾಡಿ ಒಂದು OTP ಹೋಗುತ್ತೆ. ಏನು ಮೊಬೈಲ್ ನಂಬರಲ್ಲಿ ಪೇರೆಂಟ್ಸ್ದು ಕೊಟ್ಟಿರ್ತಿಲ್ಲ ಆ ನಂಬರ್ಗೆ ಒಂದು OTP ಹೋಗುತ್ತೆ. OTPನ ಇಲ್ಲಿ ಎಂಟರ್ನ ಮಾಡ್ಕೊಳಕ್ಕೆ ಒಂದು ಬಾಕ್ಸ್ ಓಪನ್ ಆಗುತ್ತೆ ನೋಡ್ಬೋದು. ಸಕ್ಸಸ್ಫುಲ್ಲಾಗಿ OTP ಹೋಗಿದೆ ಆ ನಂಬರ್ಗೆ. ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. OTPನ ಎಂಟರ್ ಮಾಡಿ ಸೇವ್ ಪರ್ಸ್ನಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಇದು ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಪೂರ್ತಿಯಾಗಿ ಸೇವ್ ಆಗುತ್ತೆ ನೋಡ್ಬೋದು. ಪರ್ಸ್ನಲ್ ಡೀಟೇಲ್ ಎಲ್ಲ ಸಕ್ಸಸ್ಫುಲ್ಲಾಗಿ ಸೇವ್ಡ್ ಆಗಿದೆ. ಇವಾಗಲೇ ಇಷ್ಟು ಒಂದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದಮೇಲೆ ಕಾಲೇಜ್ ಕೋರ್ಸ್ ಡೀಟೇಲ್ಸ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ನೀವು ಪ್ರತಿಯೊಂದು ಸ್ಟೆಪ್ಪು ಕೂಡ ಕರೆಕ್ಟಾಗಿ ನೀವು ನೋಡಿಕೊಂಡು ಫಿಲ್ನ ಮಾಡಬೇಕಾಗತ್ತೆ. ಮೇಲ್ಗಡೆ ಅಪ್ಲಿಕೇಶನ್ ವಿಲ್ ಬಿ ಗೆಟ್ ಪ್ರೊಜೆಕ್ಟೆಡ್ ಇನ್ ಎನಿ ಡೀಟೇಲ್ಸ್ ಸಬ್ಮಿಟೆಡ್ ಬೈ ಯು ಈಸ್ ಫೌಂಡ್ ರಾಂಗ್ ಆರ್ ಇನ್ಕರೆಕ್ಟ್. ಏನಾದರೂ ರಾಂಗ್ ಆಗಿ ನೀವೇನಾದ್ರು ಇನ್ಫಾರ್ಮೇಷನ್ನು ತಪ್ಪಾಗಿ ಕೊಟ್ಟಿದ್ದು ರಾಂಗ್ ಆಯಿತು, ಬೈ ಮಿಸ್ಟೇಕ್ ರಾಂಗ್ ಆಗಿದೆ, ಇದು ಆಟೋಮೆಟಿಕ್ ರಿಜೆಕ್ಟ್ ಆಗುತ್ತೆ. ಇದು ಅಪ್ಲಿಕೇಶನ್ಸು ಪ್ರೊಸೀಡ್ ಆಗೋಲ್ಲ. ಅದಕ್ಕೋಸ್ಕರ ನೋಡಿಕೊಂಡು ಫಿಲ್ನ ಮಾಡಿ. ಸ್ಟಾರ್ಟಿಂಗಿಂದನೇ ಆ ಅಪ್ಲಿಕೇಶನ್ನು ಅದು ಡೀಟೇಲ್ನ ಕೊಡಲಾಗಿದೆ, ನೋಟ್ನ ಕೊಡಲಾಗಿದೆ. ಇವಾಗ ಬಂದರೆ ಕೆಳಗಡೆ ಕಾಲೇಜ್ ಮತ್ತು ಕೋರ್ಸ್ ಡೀಟೇಲ್ನ ಇಲ್ಲಿ ಕೇಳ್ತಾರೆ. ನೀವು ಇವಾಗ ಯಾವ ಕೋರ್ಸ್ ಓದ್ತಾ ಇದ್ದೀರಾ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಫಸ್ಟಾಗಿ ನೀವು ಇಲ್ಲಿ ಕೇಳ್ತಾ ಇದೆ ಸ್ಟಡಿ ಇನ್ ಕರ್ನಾಟಕ ಯೂನಿವರ್ಸಿಟಿ ಬೋರ್ಡ್ ಅಂತ ಕೇಳ್ತಾರೆ. ಔಟ್ಸೈಡ್ ಆಫ್ ಕರ್ನಾಟಕ ಯೂನಿವರ್ಸಿಟಿ ಬೋರ್ಡಲ್ಲಿ ಫಸ್ಟಾಗಿ ಓದ್ಕೊಂಬಂದಿದ್ದೀರ ಅಂತ ಆಲ್ರೆಡಿ ಇಲ್ಲಿ ಸೆಲೆಕ್ಟ್ ಆಗಿದೆ. ನಾವು ಕರ್ನಾಟಕದಲ್ಲಿ ಅಂತ ಫಸ್ಟ್ ಹಿಂದಿಂದ ಇದ್ದಲ್ಲಿ ಹಾಕಿರೋದ್ರಿಂದ ಕರ್ನಾಟಕ ಅಂತಲೇ ನೋ ಅಂತಲೇ ಕೊಟ್ಟಿದೆ. ಔಟ್ಸೈಡ್ ಓದಿಲ್ಲ, ಕರ್ನಾಟಕದಲ್ಲೇ ಓದಿರೋದು ಅಂತ. ಅದಾದಮೇಲೆ ಇಲ್ಲಿ ಯೂನಿವರ್ಸಿಟಿ ಬೋರ್ಡ್ನ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಯಾವ ಯೂನಿವರ್ಸಿಟಿ ಬೋರ್ಡಲ್ಲಿ ನೀವು ಜಾಯ್ನ್ ಆಗ್ತಾ ಇದ್ದೀರಾ, ಜಾಯ್ನ್ ಆಗಿದ್ದೀರಾ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಮಂಗಳೂರು ಅಂತ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ UGನ PGನ ಕೇಳ್ತದೆ, ಇಲ್ಲಾಂದರೆ ಡಿಪ್ಲೊಮೊ ITI PUC ಯಾರು ಏನು ಓದ್ತಾ ಇದೆ, ಏನು ಕೋರ್ಸ್ ಓದ್ತಾ ಇದೆ ಅನ್ನೋ ಸೆಲೆಕ್ಟ್ನ ಮಾಡ್ಕೊಂಡು ನಾನು ಇಲ್ಲಿ UG ಅಂತ ಸೆಲೆಕ್ಟ್ನ ಮಾಡ್ಕೊಂಡಿದ್ದೆ. ಅದಾದಮೇಲೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಲ್ರೆಡಿ ಕಾಲೇಜ್ ಜಾಯ್ನ್ ಆಗಿದೆ, ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿದ್ದು, ರಿಜಿಸ್ಟ್ರೇಷನ್ ನಂಬರ್ ಎಸ್ ಅಂತ ಕೊಟ್ಟು ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ, ಇಲ್ಲ ನೋ ಅಂತ ಕೊಟ್ಟು ಇಲ್ಲಿ ಏನು ಕೇಳ್ತದೆ ನಿಮ್ಮ ಕಾಲೇಜ್ ಡಿಸ್ಟಿಕ್ಕು, ತಾಲೂಕು, ಪಿನ್ ಕೋಡು ಪ್ರತಿಯೊಂದು ಕೇಳುತ್ತೆ. ಅದೆಲ್ಲ ಡೀಟೇಲ್ಸ್ ಎಲ್ಲ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಏನು ಕೋರ್ಸ್ ಓದ್ತಾ ಇದೆ, ಯಾವ ಕ್ಲಾಸಲ್ಲಿ ಇದ್ದಿದೆ, ಫಸ್ಟ್ ಸೆಕೆಂಡ್ ಇಯರಲ್ಲಿ ಇದ್ದೀನಿ ಅನ್ನೋದನ್ನ ಹಾಕೋಬೇಕಾಗತ್ತೆ. ಇವಾಗ ನಾನು ಆಲ್ರೆಡಿ ರಿಜಿಸ್ಟ್ರೇಷನ್ ನಂಬರ್ ಇರೋದ್ರಿಂದ ಇಲ್ಲಿ ವಾಪಸ್ ನಾನು ಎಸ್ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ರಿಜಿಸ್ಟ್ರೇಷನ್ ನಂಬರ್ನ ಕೇಳ್ತಾರೆ. ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಹಾಕೋಬೇಕಾಗತ್ತೆ. ಇಲ್ಲಿ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ಯೂನಿವರ್ಸಿಟಿಯಿಂದ ಕೊಡೋ ಅಂತಿರೋ ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ನ ಮಾಡಿ ಗೆಟ್ ಡೇಟಾ ಅಂತ ಕೊಡಬೇಕು. ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಅಲ್ಲಿ ಡೇಟಾ ಎಲ್ಲ ಯೂನಿವರ್ಸಿಟಿ ಬೋರ್ಡಿಂದ ಕೊಟ್ಟಿದ್ದೆ, ಅಲ್ಲಿ ಡೇಟಾ ಎಲ್ಲ ಪೀಚಾಗಿ ಇಲ್ಲಿ ಬರಬೇಕು. ಬಂದಿಲ್ಲ ಅಂದಾಗ ಮ್ಯಾನ್ಯುವಲಾಗಿ ಫಿಲ್ ಮಾಡಿ ಅಂತ ಅಂದ್ಬಿಟ್ಟು ಇಲ್ಲಿ ಗ್ರೀನ್ ಕಲರಲ್ಲಿ ತೋರಿಸ್ತಾ ಇಲ್ಲಿ ನೋಡ್ಬೋದು. ಸಕ್ಸಸ್ಫುಲ್ಲಾಗಿ ಸೀಡ್ ಆಗಿದೆ ಇದು. ಆದರೆ ಬಂದಿಲ್ಲ, ಇದು ಯಾವುದು ಡೀಟೇಲ್ಸ್ ಇಲ್ಲಿ ಪೀಚಾಗಿ ಬಂದಿಲ್ಲ ಅಂತ ತೋರಿಸ್ತಾ ಇದೆ. ಇವಾಗ ಇಲ್ಲಿ ನೀವಿಲ್ಲಿ ಹಾಕೋಬೇಕಾಗುತ್ತೆ ಯಾವ ಡಿಸ್ಟಿಕಲ್ಲಿದೆ ಕಾಲೇಜು, ಯಾವ ತಾಲೂಕಲ್ಲಿ ಬರುತ್ತೆ, ಪ್ರತಿಯೊಂದು ಕಾಲೇಜು ಯಾವ ಗ್ರೇಡಲ್ಲಿ ಓದ್ತಾ ಇದೆ, ಯಾವ ಕೋರ್ಸಲ್ಲಿ ಓದ್ತಾ ಇದೆ, ಪ್ರತಿಯೊಂದು ಹಾಕೊಂಡು ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ಸಕ್ಸಸ್ಫುಲ್ಲಾಗಿ ಸೇವ್ ಆಗಿದೆ. ನಿಮ್ಮ ಕೋರ್ಸ್ ಡೀಟೇಲಲ್ಲಿ ಸೇವ್ ಆಗಿದೆ ನೋಡೋದಲ್ಲ. ಇವಾಗ ನೆಕ್ಸ್ಟ್ ಬಂದ ಎಲ್ಲೇ ಪ್ರೀವಿಯಸ್ ಕೋರ್ಸ್ ಡೀಟೇಲ್ಸ್ ಎಲ್ಲ ಕೇಳ್ತಾ ಇದೆ. ಪ್ರೀವಿಯಸ್ ಕೋರ್ಸ್ ಡೀಟೇಲಲ್ಲಿ ನೋಡ್ಬೋದು ಆಲ್ರೆಡಿ SLC ನಾವು ಫಸ್ಟಲ್ಲೇ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿದ್ವಿ, ಅಲ್ಲಿ ಪೀಚ್ ಆಗಿತ್ತಲ್ಲ 10th ಡೀಟೇಲ್ಸ್ ಎಲ್ಲ ಇಲ್ಲಿ ಪೀಚ್ ಆಗಿ ಪ್ರೀವಿಯಸ್ ಕೋರ್ಸ್ ಡೀಟೇಲ್ಸ್ ಎಲ್ಲ ಇಲ್ಲಿ ಬಂದಿರುತ್ತೆ. ಕೆಳಗಡೆ ಬಂದರೆ ನಿಮ್ಮ SLCಯಲ್ಲೆಲ್ಲ ಪೀಚ್ ಆಗಿ ಬಂದಿರೋಂಥ ಡೀಟೇಲ್ಸು, ಮಾರ್ಕ್ಸ್ ಎಷ್ಟು ಬಂದಿದೆ ಇಲ್ಲ ಪ್ರತಿಯೊಂದು ಇದಾಗಿರುತ್ತೆ. ಇಲ್ಲಿ ನೋಡ್ಬೋದು ಸೇವ್ ಅಂತ ಬಂದಿದೆ. ಸೇವ್ ಆದಮೇಲೆ ಇಲ್ಲಿ ಸಕ್ಸಸ್ಫುಲ್ಲಾಗಿ ಸೇವ್ ಅಂತ ಕೊಟ್ಟಿದ್ದೀನಿ. ಸೇವ್ ಆಗಿದೆ. ಇವಾಗ ಈ ಡೀಟೇಲ್ಸ್ ಎಲ್ಲ ಸೇವ್ ಆಯಿತು. ನೆಕ್ಸ್ಟ್ ಬಂದರೆ ಇಲ್ಲಿ ಹಾಸ್ಟೆಲ್ ಲಿಸ್ಟ್ ಡೀಟೇಲ್ಸ್ನ ಬಂದಿದೆ. ಇಲ್ಲಿ ಹಾಸ್ಟೆಲ್ದು ಡೀಟೇಲ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ ನೀವು ಯಾವುದು ಅಂತ. ಈ ಚೆಕ್ ಬಾಕ್ಸ್ ನೋಡ್ತಾ ಇಲ್ಲ BCWD ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಯಾವ ಡಿಸ್ಟ್ರಿಕ್ಟ್ ಬೇಕು, ಯಾವ ತಾಲೂಕಿದಲ್ಲಿದೆ, ಯಾವ ಸ್ಕೂಲು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನೀವು ಹಾಸ್ಟೆಲ್ಗೆ ಜಾಯ್ನ್ ಆಗೋದಕ್ಕೆ ಯಾವುದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಂಡು ಗೆಟ್ ಲಿಸ್ಟ್ ಅಂತ ಕೊಟ್ಟಾಗ ನೋಡ್ಬೋದು ಪ್ರತಿಯೊಂದು ಲಿಸ್ಟು ಆ ಏರಿಯಾಗೆ ನೀವೇನು ಅಡ್ರೆಸ್ ಕೊಟ್ಟಿದ್ದೀಲ್ಲ ಆ ಏರಿಯಾ ಅಡ್ರೆಸ್ ಲಿಸ್ಟೆಲ್ಲ ಇಲ್ಲಿ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಯಾವುದಕ್ಕೆ ನೀವು ಫಸ್ಟು ಪ್ರಿಫರೆನ್ಸ್ ಕೊಡ್ತೀರಾ ಅನ್ನೋದನ್ನ ಸೆಲೆಕ್ಟ್ನ ಮಾಡಬೇಕಾಗುತ್ತೆ. ಬರೀ ಒಂದನ್ನೇ ನೀವು ಸೆಲೆಕ್ಟ್ನ ಮಾಡ್ಕೋಬೋದು, ಇಲ್ಲಾಂದರೆ ಎಲ್ಲದಕ್ಕೂ ಕೂಡ ನೀವು ನಂಬರ್ಸ್ನ ಕೊಡ್ಬೋದಾಗುತ್ತೆ. 1 2 ಯಾವುದಕ್ಕೆ ಫಸ್ಟ್ ಕೊಡ್ತೀರಾ, ಯಾವುದಕ್ಕೆ ಸೆಕೆಂಡ್ ಕೊಡ್ತೀರಾ, ಯಾವುದಕ್ಕೆ ಥರ್ಡ್ ಕೊಡ್ತೀರಾ ಅನ್ನೋದನ್ನ ಇಲ್ಲಿ ಚೂಸ್ ಮಾಡ್ಕೊಂಡು ಹೋಗ್ಬೋದಾಗುತ್ತೆ.
ಹೋಗ್ಬೋದಾಗುತ್ತೆ. ನೋಡ್ಬೋದು ಇಲ್ಲಿ ಎಲ್ಲದಕ್ಕೂ ಒಂದೊಂದು ನಂಬರ್ಸ್ನ ನಾನು ಕೊಟ್ಕೊಳ್ತಾ ಇದ್ದೀನಿ. ಕೊಟ್ಟುಬಿಟ್ಟು ಸೇವ್ ಹಾಸ್ಟೆಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದಕ್ಕೂ ನೀವು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲ ಸಿಂಗಲಾಗಿ 1 2 3 ಕೂಡ ಹಾಕ್ಕೊಂಡು ಸೇವ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ನೋಡ್ಬೋದು ಇಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ಎಲ್ಲ ಸೇವ್ಡ್ ಸಕ್ಸಸ್ಫುಲ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಇವಾಗ ಸೇವ್ ಆಯ್ತು ಇವಾಗ ಡೀಟೇಲ್ಸ್ ಎಲ್ಲ. ಇದಾದಮೇಲೆ ಪ್ರಿವ್ಯೂ ಫೈನಲ್ ಸಬ್ಮಿಟಲ್ಲಿ ಅಪ್ಲಿಕೇಶನ್ ರಿವ್ಯೂ ತೋರಿಸ್ತಾ ಇದೆ. ಇಲ್ಲಿ ಪ್ರಿವ್ಯೂವಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವು ಏನೆಲ್ಲ ಡೀಟೇಲ್ಸ್ ಅಪ್ಲಿಕೇಶನ್ ಹಾಕಿದ್ದೀರಲ್ಲ. ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನಾನು ಪ್ರತಿಯೊಂದು ಅಪ್ಲಿಕೇಶನ್ಗೂ ಹೇಳ್ತೀನಿ. ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಪ್ರತಿಯೊಂದು ಒಂದ್ಸಲಿ ಮಿಸ್ಟೇಕ್ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ, ಕರೆಕ್ಟಾಗಿದ್ದು ಒಂದ್ಸಲಿ ಕರೆಕ್ಟಾಗಿ ಒಂದ್ಸಲಿ ಸ್ಪೆಲ್ಲಿಂಗ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿದೆ, ನಿಮ್ಮ ಹಾಸ್ಟೆಲ್ದೆಲ್ಲ ಕರೆಕ್ಟಾಗಿದೆ, ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಅಂದಾಗ ಡಿಕ್ಲರೇಷನಲ್ಲಿ ಚೆಕ್ ಬಾಕ್ಸ್ ನೋಡ್ತಾ ಇಲ್ಲ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಫೈನಲ್ ಸಬ್ಮಿಟ್ ಕೊಡಿ. ಇಲ್ಲ ಅಂದರೆ ಎಡಿಟಿಂಗ್ ಮಾಡ್ಕೊಳ್ಳಿ. ನೋಡೋದಲ್ಲ ನಂದೆಲ್ಲ ಕರೆಕ್ಟಾಗಿದೆ ಅಂದರೆ ಫೈನಲ್ ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ. ಫೈನಲ್ ಸಬ್ಮಿಟ್ ಡನ್ ಅಂತ ಸಕ್ಸಸ್ಫುಲ್ಲಿ ಅಂತ ತೋರಿಸ್ತಾ ಇದೆ. ಇವಾಗ ಓಕೆ ಅಂತ ಕೊಡಬೇಕಾಗತ್ತೆ. ಫೈನಲ್ ಸಬ್ಮಿಷನ್ ಸಕ್ಸಸ್ಫುಲ್ಲಾಗಿ ಆಗಿದೆ. ಇವಾಗ ಅಕ್ನಾಲೇಜ್ಮೆಂಟ್ ಪ್ರಿಂಟೌಟ್ನ ತೊಗೋಬೇಕಾಗತ್ತೆ. ನೋಡೋದಲ್ಲ ಯಾವ ರೀತಿ ಅಂತ. ಅಕ್ನಾಲೇಜ್ಮೆಂಟ್ಗೆ ಮೇಲ್ಗಡೆ ನೋಡ್ತಾ ಇದೆಯಲ್ಲ ಅಕ್ನಾಲೇಜ್ಮೆಂಟ್ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಹಾಸ್ಟೆಲ್ ಏನು ಅಪ್ಲಿಕೇಶನ್ ಇತ್ತಲ್ಲ ಅದು ಓಪನ್ ಆಗುತ್ತೆ. ಇಲ್ಲಿ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತಂದ್ಬಿಟ್ಟು ಪೋಸ್ಟ್ ಮೆಟ್ರಿಕ್ ಅಪ್ಲೈ ಮಾಡಿದರೆ ಈ ಡೀಟೇಲ್ಸ್ ಎಲ್ಲ ಇಲ್ಲಿ ನೋಡ್ಬೋದು. ಅಕ್ನಾಲೇಜ್ಮೆಂಟ್ ಅಂದ್ಬಿಟ್ಟು ಇಲ್ಲಿ ಕೆಳಗಡೆ ಬಂದರೆ ಪ್ರಿಂಟ್ ಅನ್ನೋ ಆಪ್ಷನ್ ಕೂಡ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿ ಒಂದು ಪ್ರಿಂಟೌಟ್ನ ನೀವು ತೊಗೋಬೋದು, ಇಲ್ಲಾಂದರೆ ಸೇವ್ ಕೂಡ ಮಾಡಿ ಇಟ್ಕೋಬೋದಾಗುತ್ತೆ. ಪ್ರತಿಯೊಂದು ಕೂಡ ನಿಮಗೆ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿ ಅಕೌಂಟು ಓಪನ್ ಮಾಡೋದು ಹೇಗೆ, ಯಾವ ರೀತಿ ನಿಮ್ಮ ಡೀಟೇಲ್ಸ್ ಫಿಲ್ ಮಾಡೋದು, ಯಾವ ರೀತಿ ಹಾಸ್ಟೆಲ್ನ ಪ್ರತಿಯೊಂದು ಸಬ್ಮಿಟ್ ಮಾಡೋದು ಹೇಗೆ, ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ಇವಾಗ ಯಾವ ರೀತಿ ಟ್ರ್ಯಾಕ್ ಮಾಡೋದು ಹೇಗೆ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ನೋಡೋದಲ್ಲ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ಫೋನಲ್ಲಿ ಆಗಿರ್ಬೋದು ಸೇವ್ ಮಾಡಿ ಇಟ್ಕೊಳ್ಳಿ, ಇಲ್ಲಾಂದರೆ ಒಂದು ಪ್ರಿಂಟೌಟ್ನ ಕೂಡ ನೀವು ತೆಗೆದಿಟ್ಕೋಬೋದಾಗುತ್ತೆ. ಇದಾದಮೇಲೆ ಯಾವ ರೀತಿ ನೀವು ಟ್ರ್ಯಾಕ್ ಮಾಡೋದು ಹೇಗೆ, ಯಾವ ರೀತಿ ಚೆಕ್ ಮಾಡೋದು ಹೇಗೆ ಅನ್ನೋದು ನೋಡೋದಾದರೆ ಇಲ್ಲಿ ಹೋಮ್ ಪೇಜಿಗೆ ಬಂದರೆ ಇಲ್ಲಿ ಹೋಮಲ್ಲಿ ಏನಿದೆಯಲ್ಲ ಅಪ್ಲಿಕೇಶನ್ ಅಂತ ಇದೆಯಲ್ಲ ಹಾಸ್ಟೆಲ್ ಅಪ್ಲೈ ಫಾರ್ ಹಾಸ್ಟೆಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡ್ತಾ ಇರ್ಬೋದು ಪ್ರತಿಯೊಂದು ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ನಾವು ಫಿಲ್ ಮಾಡಿದ ಸ್ಟೆಪ್ಪು ಪ್ರತಿಯೊಂದು ಸ್ಟೆಪ್ಪು ಫಿಲ್ ಆಗಿದೆ. ಈಗ ಇಲ್ಲಿ ನೀವೇನೋ ವಿಡ್ರಾ ಮಾಡ್ಕೊಬೇಕು, ಇಲ್ಲಿ ನಾನು ಕ್ಯಾನ್ಸಲ್ ಮಾಡ್ಕೊತಿದ್ದೀನಿ, ಅಪ್ಲೈ ಮಾಡಿ ನನಗೆ ಬೇಡ ಅಂತಂದರೆ ವಿಡ್ರಾ ಕೂಡ ಮಾಡ್ಕೋಬೋದಾಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಕ್ಲಿಕ್ನ ಮಾಡಿದ ತಕ್ಷಣ ಇದು ಓಪನ್ ಆಗಿದೆ. ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ವಿಡ್ರಾ ಅಪ್ಲಿಕೇಶನ್ ಅಂತ ಕ್ಲಿಕ್ನ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ. ನೀವು ಅಪ್ಲೈ ಮಾಡಿರೋದು ಕ್ಯಾನ್ಸಲ್ ಆಗುತ್ತೆ. ನೋಡೋದಲ್ಲ ಇವಾಗ ನಾನು ಮಾಡ್ತಾ ಇಲ್ಲ, ಜಸ್ಟ್ ತೋರಿಸ್ತಾ ಇರೋದು. ಅದಾದಮೇಲೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಟ್ರ್ಯಾಕ್ ಮಾಡೋದು ಹೇಗೆ ಅಂದರೆ ಇಲ್ಲಿದೆಯಲ್ಲ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಅಂದ್ಬಿಟ್ಟು ಅದು ಸ್ಟೇಟಸ್ ಮೇಲೆ ಕ್ಲಿಕ್ನ ಮಾಡಿ ಕೆಳಗಡೆ ವ್ಯೂ ಸ್ಟೇಟಸ್ ಅಂತ ಹಾಕಿದ್ರೆ ಇಲ್ಲಿ ನಿಮಗೆ ಯಾವ ಸ್ಟೇಜಲ್ಲಿದೆ ಅನ್ನೋದನ್ನ ಇಲ್ಲಿ ತೋರಿಸ್ಬಿಡುತ್ತೆ. ಯಾವ ಕ್ಯಾಟಗರಿ ಪ್ರತಿಯೊಂದು ಕೂಡ ಯಾವ ಸ್ಟೇಜಲ್ಲಿದೆ, ಯಾರು ವೆರಿಫೈ ಆಗ್ತದೆ ಏನು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಕೂಡ ಇಲ್ಲಿ ಶೋ ಆಗುತ್ತೆ. ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದು ತಿಳಿಸ್ಕೊಟ್ಟಿನಿ, ಯಾವ ರೀತಿ ಚೆಕ್ ಮಾಡೋದು ಹೇಗೆ, ಟ್ರ್ಯಾಕ್ ಮಾಡೋದು ಹೇಗೆ, ಸ್ಟೇಟಸ್ನ ಚೆಕ್ ಮಾಡೋದು ಹೇಗೆ ಅನ್ನೋ ಪ್ರತಿಯೊಂದು ಕೂಡ ನಿಮಗೆ ವಿವರವಾಗಿ ತಿಳಿಸ್ಕೊಟ್ಟಿನಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯೂಸ್ಫುಲ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆಗೆ ಶೇರ್ ಮಾಡಿ, ಯಾಕೆಂದರೆ ಅವರು ಕೂಡ ಈ ಲಾಭನ ಹಾಸ್ಟೆಲ್ ಲಾಭನ ಪಡ್ಕೊಳ್ಳಿ, ಗೌರ್ಮೆಂಟಿಂದ ಸಿಗೋವಂಥ ಲಾಭನ ಅವರು ಕೂಡ ಯೂಸ್ ಮಾಡ್ಕೊಳ್ಳಿ.